ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕೋಲೂರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಮತ್ತು ಗ್ರಾಮಸಭೆ ನಡೆಸುವ ವೇಳೆ ಗಂಭೀರ ನಿಯಮ ಉಲ್ಲಂಘನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರಿಗೆ ಮಾಹಿತಿ ನೀಡದೆ ಕೇವಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಸೇರಿಸಿಕೊಂಡು ಸಾಮಾಜಿಕ ಪರಿಶೋಧನೆ ನಡೆಸಲಾಗಿದೆ ಎಂದು ಪಾಂಡು ಕೋಲೂರ್ ಸಾಮಾಜಿಕ ಹೋರಾಟಗಾರ ಮತ್ತು ಸಾರ್ವಜನಿಕರು ಆರೋಪಿಸಿದ್ದು, ಈ ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕೋಲೂರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ ಮತ್ತು ಸಾಮಾಜಿಕ ಪರಿಶೋಧನೆ ನಡೆಸುವ ಸಂದರ್ಭದಲ್ಲಿ ಪಾರದರ್ಶಕತೆ ಹಾಗೂ ಸಾರ್ವಜನಿಕರ ಭಾಗವಹಿಸುವಿಕೆ ಇಲ್ಲದೆ ಕಾರ್ಯಕ್ರಮ ನಡೆಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಮಾಲಾಶ್ರೀ ಕೆಂಚನಗೌಡರ ಇವರ ಅನುಪಸ್ಥಿತಿಯಲ್ಲಿ ಇವರ ಪತಿಯಾದ ದಯಾನಂದ್ ಅಡವಿ ಪಿಡಿಒ ಗಲಗಲಿ ಇವರು ಹಾಗೂ ಸಾಮಾಜಿಕ ಪರಿಶೋಧನಾ ಅಧಿಕಾರಿ ಚೌಕಿಮಠ ಅವರು ಗ್ರಾಮಸ್ಥರಿಗೆ ಸಮರ್ಪಕ ಮಾಹಿತಿ ನೀಡದೆ ಗ್ರಾಮಸಭೆಗೆ ಸಾರ್ವಜನಿಕರನ್ನು ಆಹ್ವಾನಿಸದೆ ಕೇವಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಸೇರಿಸಿಕೊಂಡು ಸಾಮಾಜಿಕ ಪರಿಶೋಧನೆ ನಡೆಸಿದ್ದಾರೆ ಎಂದು ಪಾಂಡು ಕೋಲೂರ್ ಸಾಮಾಜಿಕ ಹೋರಾಟಗಾರರು ಮತ್ತು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಾಮಾಜಿಕ ಪರಿಶೋಧನೆಯ ಉದ್ದೇಶವೇ ಸಾರ್ವಜನಿಕರ ಸಮ್ಮುಖದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು, ಯೋಜನೆಗಳು ಹಾಗೂ ಸರ್ಕಾರಿ ಅನುದಾನಗಳ ಬಳಕೆಯ ಕುರಿತು ಮುಕ್ತವಾಗಿ ಚರ್ಚೆ ನಡೆಸಿ ಜನರ ಅಭಿಪ್ರಾಯ ಪಡೆಯುವುದಾಗಿದೆ. ಆದರೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಇಲ್ಲದೆ ಪರಿಶೋಧನೆ ನಡೆಸಿರುವುದು ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರೆಂದು ಕಂಡುಬಂದರೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪಾಂಡು ಕೋಲೂರ್ ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ಪ್ರಕರಣದ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೋಲೂರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ನಿಜವಾಗಿಯೂ ನಿಯಮಾನುಸಾರ ನಡೆದಿದೆಯೇ? ಗ್ರಾಮಸ್ಥರ ಆರೋಪಗಳಲ್ಲಿ ಎಷ್ಟು ಸತ್ಯಾಂಶವಿದೆ? ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 25-26ನೇ ಸಾಲಿನೊಳಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ಕಾಮಗಾರಿಗಳ ವೆಚ್ಚಗಳನ್ನು ಮತ್ತು ಕಾಮಗಾರಿಗಳನ್ನು ಈ ಸಭೆಗೆ ಮಂಡಿಸಿ ಅದನ್ನು ಅನುಮೋದನೆ ಪಡ್ಕೊಳ್ಳೋದು ಇದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ. ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ 29/6/2026 ನಡೀಬೇಕಾಗಿತ್ತು. ಆ ಸಭೆಯಲ್ಲಿ ಕೋರಂ ಭರ್ತಿ ಇಲ್ಲಾರ ಸಂಬಂಧ ಯಾರೂ ಬರಲಾರ ಸಂಬಂಧ ಆ ಸಭೆ ಮುಂದೂಡಲಾಯಿತು. ಈ ಸಭೆಯನ್ನು ಮತ್ತೆ ಮರಳಿ ಆಯೋಜನೆ ಮಾಡಿದ್ವಿ. ಈಗ 7/7/2026 ಈ ಸಭೆಗೆ ಆಗಮಿಸಿದ ಎಲ್ಲ ಊರಿನ ಗ್ರಾಮಸ್ಥರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು CDP ಆಫೀಸಿಂದ ಬಂದ ಮೇಲ್ವಿಚಾರಕರಿಗೂ ಮತ್ತು CDP ಸರ್ಗೂ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನದಿಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಉದ್ಯೋಗ ಖಾತ್ರಿ ಯೋಜನೆ ಮೊದಲಿತ್ತು 25-26ನೇ ಸಾಲೊಳಗೆ ಮಾಡಿದ್ರಿ. ಈಗ ಆ ಯೋಜನೆಯನ್ನು ಸರ್ಕಾರ ಬದಲಾವಣೆ ತಂತು. ಡಿಸೆಂಬರ್ 2025ಕ್ಕೆ ಆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಬದಲಾಗಿ ಹೆಸರನ್ನು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕ ಅಭಿಯಾನ್ ಗ್ರಾಮೀಣ್ VBG ರಾಮ್ಜಿ ಮಸೂದೆ 2025ರಿಂದ ಇದನ್ನು ಡಿಸೆಂಬರ್ದಾಗ ಅನುಮೋದನೆ ಮಾಡಿದರು. ಈ ಕಾಯ್ದೆಯನ್ನು ನಂತರ ಜಾರಿಗೆ ಬಂದಿದ್ದು 1/7/2026ರಿಂದ ಇಡೀ ದೇಶದೊಳಗೆ
ಇದು EBG ರಾಮ್ಜಿ ಯೋಜನೆಯನ್ನು ಜಾರಿಗೆ ತೊಗೊಂಬಂದು 1ನೇ ತಾರೀಕಿಂದ ನೀವು ಇನ್ನು ಕೆಲಸ ಮಾಡಬೇಕಾದ್ರೆ ಈ ಯೋಜನೆಯಲ್ಲಿ ಮಂಡಲ ಕ್ರಿಯಾಯೋಜನೆ ಮಾಡಿಸಬೇಕು. ಯುಕ್ತದಾರ ಅಂತ ಐತಿ. ಆ ಯುಕ್ತದಾರೊಳಗೆ 316 ಕಾಮಗಾರಿಗಳದಾವೆ. ಆ 316 ಕಾಮಗಾರಿಗಳಿಗೆ ವೈಯಕ್ತಿಕ ಮತ್ತು ಸಾಮೂಹಿಕ ಕೆಲಸಗಳದಾವೆ. ಅಲ್ಲೇ ನಿಮ್ಮ ಊರಲ್ಲಿ ಯಾವ ಕೆಲಸಕ್ಕೂ ಅವುಗಳನ್ನು ಲಿಸ್ಟನ್ನು ಅದನ್ನು ಗೋಡಿಗತ್ತಿರಿ. 316 ಕಾಮಗಾರಿಗಳ ಲಿಸ್ಟನ್ನು ಗೋಡಿಗತ್ತಿರಿ. ಅದನ್ನು ಜನರಿಗೆ ಗೊತ್ತಾಯ್ತು ಅಂದ್ರೆ ಅವರು ಯಾವ ಕಾಮಗಾರಿ ಮಾಡ್ಕೋಬೇಕು ಅನ್ನೋದು ಅದ್ರಾಗ ಗೊತ್ತಾಗುತ್ತೆ. 318 ಯೋಜನೆ ಈಗಾಗಲೇ ಯುಕ್ತದಾರಗಿದ್ದಾಗ ಇಂಥ ವರ್ಕನ್ನು ಮಾಡ್ತೀರಿ. ಇನ್ನು ಮುಂದುವರ್ಷ ನೀವು ಮಾಡಬೇಕಾದ್ರೆ ಈಗ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. 318 ಕಾಮಗಾರಿಗಳು ಯಾವುದು ಅನ್ನೋದು ಅವರಿಗೆಲ್ಲ ತಿಳಿತೈತಿ. ಅದನ್ನು ಬೋರ್ಡಿಗೊಂದು ಹಚ್ಚಿರಿ. ಇಷ್ಟು ಕಾಮಗಾರಿ ಅದನ್ನು ಹಚ್ಚಿದ್ರೆ ವೈಯಕ್ತಿಕ ಕಾಮಗಾರಿಗಳ ಬದು ನಿರ್ಮಾಣ ಹೋಯ್ತು, ಮಾಡೋಕ್ಕೆ ಬರೋಂಗಿಲ್ಲ. ಈ ಕೆರೆ ಹೂಳೆತ್ತು ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಿರ್ಮಾಣ ಕಾಲುವೆ ಹೂಳೆತ್ತೋದು ಮಾಡೋಕ್ಕೆ ಬರೋಂಗಿಲ್ಲ. ಅಂಥ ಕಾಮಗಾರಿಗಳನ್ನು ತೆಗೆದು ಏನು ಮಾಡಬೇಕು, ಅಸೆಟ್ ಕಾಮಗಾರಿಗಳಾಗಬೇಕು. ಅಸೆಟ್ ಅಂದರೆ ಚೆಕ್ ಡ್ಯಾಮ್ಗಳಾಗಬೇಕು ಅಥವಾ ಕಾಲುವೆ ನಿರ್ಮಾಣ ಮಾಡಬೇಕು. ಹೂಳೆತ್ತಕ್ಕೆ ಬರೋಲ್ಲ, ನಿರ್ಮಾಣ ಮಾಡಬೇಕು. ಕಾಮಗಾರಿ ಆಗಿರ್ಬೋದು ಅಥವಾ ಕೃಷಿ ಹೊಂಡ ಆಗಿರ್ಬೋದು. ಈಗ ಅಂಗನವಾಡಿ ಕಟ್ಟಡಗಳಾಗಿರ್ಬೋದು ಅಥವಾ ಅಂಗನವಾಡಿ ದುರಸ್ತಿ ಮತ್ತು ನಿರ್ವಹಣೆ ಆಗಿರ್ಬೋದು. ಮತ್ತು ಶಾಲೆಯಲ್ಲಿ ಪ್ರಯೋಗಾಲಯಗಳಿಲ್ಲ, ಆ ಪ್ರಯೋಗಾಲಯಗಳಂಥ ಕಾಮಗಾರಿಗಳನ್ನು ಮಾಡ್ಕೋಬೋದು. ಇಂಥವೆಲ್ಲ ಕಾಮಗಾರಿಗಳ 316 ಕಾಮಗಾರಿಗಳು. ಈಗ ವೈಯಕ್ತಿಕ ಬೋರ್ಡರ್ ಚೆಕ್ ನಿರ್ಮಾಣ ಮಾಡ್ಕೋಬೋದು. ಮೊದಲು ನೀವು ಬಚ್ಚಲ ಕಟ್ತಿದ್ರಲ್ಲ, ಹಂಗತ್ತೆ ಬೋರ್ಡರ್ ಚೆಕ್ ಅಂತ ಹೇಳಿ ನಿರ್ಮಾಣ ಮಾಡ್ಕೋಬೋದು ವೈಯಕ್ತಿಕ. ಅಲ್ಲೇ ನೀರನ್ನು ತಡೆದು ನಿಮ್ಮ ಮಣ್ಣನ್ನು ತೆಗೆಯೋಕ್ಕಂಥವು ನಿರ್ಮಾಣ ಮಾಡುವಂಥ ಕಾಮಗಾರಿಗಳು ಈ ಯೋಜನೆಯಲ್ಲಿ ಮಾಡ್ಕೊಳಕ್ಕೆ ಬರುತ್ತೆ. ಈ ಯೋಜನೆಯಲ್ಲಿ ಅಂದ್ರೆ ಈಗ ಮೊದಲ ಉದ್ಯೋಗ ಖಾತ್ರಿ ಯೋಜನೆದಾಗ 370 ರೂಪಾಯಿ ಕೂಲಿ ಇತ್ತು. ಈಗ 1/7/2026ರಿಂದ ಕೂಲಿ ದರ 382 ರೂಪಾಯಿ ಕೂಲಿ ದರ ಇದೆ. ಒಂದು 10 ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬರಿಗೆ 382 ರೂಪಾಯಿಯನ್ನು ಕೂಲಿಯನ್ನು ಕೊಡ್ತಿತ್ತು ಈ ಯೋಜನೆಯಲ್ಲಿ. ಮತ್ತು ಉದ್ಯೋಗ ಖಾತ್ರಿ ಯೋಜನೆದೊಳಗೆ 100 ದಿವಸ ಮಾನವ ದಿನಗಳಿತ್ತು. ಈ EB ರಾಮ್ಜಿ ಸ್ಕೀಮ್ ಒಳಗೆ ಯೋಜನೆ ಒಳಗೆ 125 ದಿವಸಗಳ ಕೆಲಸವನ್ನು ಕೊಡ್ತಾರೆ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ. 125 ದಿವಸ ಅಂದ್ರೆ 365 ದಿವಸದೊಳಗೆ 60 ದಿವಸ ವಿರಾಮ ಕೊಟ್ಟು 305 ದಿವಸ ಏನೈತಿ ಅದರಲ್ಲಿ 125 ದಿವಸ ನೀವು ಕೆಲಸಕ್ಕೆ ಹೋಗ್ಬೋದು. 60 ದಿವಸ ಅಂದ್ರೆ ನಿಮ್ಮ ಬಿತ್ತನೆ ಟೈಮ್ದಾಗ ಏನಿರ್ತಾ ಅಲ್ಲಿ ಕೆಲಸ ಕೇಳಕ್ಕೆ ಬರೋಂಗಿಲ್ಲ. ಅಂತಲ್ಲೇ ನೀವು ಹೊಲದಲ್ಲಿ ಕೆಲಸ ಮಾಡಲಿ ಅಂತೇಳಿ ಉದ್ಯೋಗ ಮಾಡಲಿ ಅಂತೇಳಿ ನೆನಪಿರ್ತೈತೆ ನಮಗೆ. ನೋಡಿ ಬಂದದ್ದು ಜ್ಞಾಪಕ ನಂಗೆ ತಿಳಿಯಲ್ಲ ಅವ್ರಿಗೆ ಫೋನ್ ಮಾಡಿ ಮಾತಾಡಿ. ಈಗ ನಾವು ಶಿವಾನಂದಾಗ ಕಳಿಸ್ತೀವಿ ಇಮಿಡಿಯೇಟ್ ಮಾಲೆ ಆದ್ರೆ ನಮ್ಮಲ್ಲಿ ಜೇಸಿ ಕೆಳಗೆ ಹತ್ತಿರ ಇಲ್ಲದು ಇದು ಆಗೈತಿ. ಈಗ ಒಂದು ನಿಮಿಷ ಈಗ ಎಲ್ಲೆಲ್ಲಿ ಏನೇನು